ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ಕಾರ್ಯಕ್ರಮದ ಉದ್ದೇಶ ಮುಖ್ಯವಾಗಿ ಇವತ್ತು ಮನ್ನೆತ್ತಿನ ಅಮಾವಾಸ್ಯೆ. ಪ್ರತಿಯೊಬ್ಬ ವೃತ್ತಿ ತೊಡಗಿದಂಥ ಕುಂಬಾರ ಜನಾಂಗ ಈ ಮನ್ನೆತ್ತಿನ ಅಮಾವಾಸ್ಯೆ ದಿವಸ ಮನ್ನೆತ್ತು, ನಾಗರಣ ಅಮಾವಾಸ್ಯೆ ದಿವಸ ನಾಗಹಬ್ಬ, ಬಸವಣ್ಣ ಬಂದಾಗ ಬಸವಣ್ಣ, ಈ ರೀತಿಯ ಒಲೆ ಕುಡಿಕೆ ಮಡಿಕೆಗಳನ್ನು ಮಾಡತಕ್ಕಂತಹ ಈ ಆದಿ ಪರಂಪರೆಯಿಂದ ಬಂದಂಥ ಒಂದು ಸಂದರ್ಭ. ಈಗಿನ ಕಾಲದಲ್ಲಿ ಇವತ್ತಿನಲ್ಲಿ ಮುನ್ನರಿತು ಎಲ್ಲ ಕುಂಬಾರಿಕೆಗಳಲ್ಲಿ ತೊಡಗಿದಂಥ ಜನರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು, ಮುಂದುವರಿಸ್ತಾ ಹೋಗ್ತಾ ಇರಬೇಕು. ಈ ಕುಂಬಾರ ಸಮಾಜದ ಸಂಘ ಈ ಬಹಳ ವರ್ಷದಿಂದ ಬಂದದ್ದು, ಆದಿಪಂಪನ ಕಾಲದಿಂದಲೂ ಸಾಕಷ್ಟು ಬಂದಂಥ ಪ್ರಚಲನ ಇತ್ತಿದ್ದು. ಈಗೀಗ ಬಂದಂಥ ಅನೇಕ ಒಂದು ಪ್ರೋಗ್ರೆಸ್ನಲ್ಲಿ ಬಂದ ಹಿತ್ತಾಳೆ ತಾಮ್ರಗಳಿಂದ ಬಂದಿದ್ದರಿಂದ ಈ ಕುಂಬಾರ ಏನು ಕಸಬಿದೆ ಸ್ವಲ್ಪ ಕಡಿಮೆ ಆಗಿದೆ. ಇದರ ಪರ್ಯಾಯವಾಗಿ ಅನೇಕ ವೃತ್ತಿಗಳಲ್ಲಿ ತೊಡಗಿದಂಥ ನಮ್ಮ ಜನಾಂಗದವರಿದ್ದಾರೆ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಕೂಡ್ಕೊಂಡು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಬಾಳೆ ಹಾಕಿಕೊಟ್ಟಂಥ ಒಬ್ಬ ಕಾಯಕ ಯೋಗಿ ಅಂತಂತಂದರೆ ಕುಂಬಾರ ಗುಂಡಯ್ಯನವರು. ಅವರ ಪತ್ನಿ ಪುಣ್ಯಸ್ತ್ರೀ ಕೇತಲಾದೇವಿಯವರು ಕೂಡ ಆಗಿನ 12ನೇ ಶತಮಾನದಲ್ಲಿ, ಈಗ 900 ವರ್ಷಗಳ ಹಿಂದಿನ ಕಾಲದಲ್ಲೇ ಬಾಳೆ ಬೆಳಗಿದಂಥ ಪುಣ್ಯಸ್ತ್ರೀಯವರು ಕೇತಲಾದೇವಿಯವರು ಸಂಸ್ಕೃತ ಬಲ್ಲವರು, ಕನ್ನಡವನ್ನು ಬಲ್ಲವರು. ಈಗ ಜನಾಂಗಕ್ಕೆ ಸಣ್ಣವಾಗಿ ಸರಳವಾಗಿ ಅರ್ಥವಾಗಲಿ ಅಂತ ತಿಳಿದು ಕನ್ನಡದಲ್ಲಿ ಬಾಳೆ ಬೆಳಗಿದಂಥ ವಚನಕಾರ್ತಿ ಅವರು. 33 ವಚನಗಳಲ್ಲಿ ವಚನಕಾರ್ತಿಯಲ್ಲಿ ಅವರು ಒಬ್ಬರು. ಕಾಯಕ ಯೋಗಿಗಳಲ್ಲಿ ಕುಂಬಾರ ಗುಂಡಯ್ಯನವರು. ಇಂದಿನ ನಾವು ನೀವೆಲ್ಲರೂ ಕೂಡಿಕೊಂಡು ಇವರ ಸ್ಮರಣೋತ್ಸವವನ್ನು ಆಚರಿಸೋಣ. ಇದೇ ರೀತಿ ಸರ್ವಜ್ಞ ಜಯಂತಿಯನ್ನು ಕರ್ನಾಟಕದ ವತಿಯಿಂದ ಫೆಬ್ರವರಿ 20ಕ್ಕೆ ಆಚರಿಸಲಾಗುತ್ತಿದೆ. ಈಗ ಇನ್ನು ಮುಂದೆ ಕೆಲವು ದಿವಸದಲ್ಲಿ ಬಾಳೆ ಬೆಳೆದಂಥ 12ನೇ ಶತಮಾನ 15ನೇ ಶತಮಾನದಲ್ಲಿ ಶಾಲಿವಾನರು ಆಳಿದಂಥ ರಾಜ್ಯ ಆ ಕುಂಬಾರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಆಂಧ್ರ ಪ್ರದೇಶದಲ್ಲಿ ಬಾಳೆ ಬೆಳಗಿದಂಥ ಮಹಾರಾಜರವರು. ಈಗ ಕೆಲವೊಂದು ಕ್ಯಾಲೆಂಡರ್ಗಳು ನೀವು ಹೇಳ್ತೀರಿ ಕ್ರಿಸ್ತ ಶಕ ಶಾಲಿವಾಹನ ಶಕೆ ಅಂತ ಹೇಳ್ತಿರ್ತೀರಿ. ಈಗ ಕೆಲವೊಬ್ಬರು ಬರೀ ಶ್ರೀ ಶಕೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ನಿರ್ದಿಷ್ಟವಾಗಿ. ನಮ್ಮ ಶಾಬಾದಿ ಮಠದವರು ಶ್ರೀ ಶಕೆ ಅಂತ ಅಷ್ಟೇ ಮಾಡ್ತಾರೆ. ಅದು ಮಹಾ ತಪ್ಪು ಅಂತ ಅವ್ರಿಗೆ ನಾನು ತಿಳುವಳಿಕೆ ಅಂತ ಎಚ್ಚರಿಕೆ ಕೊಡ್ತಾ, ಇನ್ನು ಮುಂದಾದರೂ ಶಾಲಿವಾಹನ ಶಕೆ ಅಂತ ಬರೀಲಿ. ಅವರು ಮಹಾನ್ ಶ್ರೇಷ್ಠವಾದಿಗಳು, ಕರ್ಮವಾದಿಗಳು, ಕಾಯಕವಾದಿಗಳು ಗಳಿಸಿಕೊಟ್ಟಂಥ ಕೀರ್ತಿಯನ್ನು ನಾವು ನೀವು ತರೋಣ ಅಂತ ಹೇಳ್ತಾ, ಇಂದಿನ ಸಭೆಗೆ ಎಲ್ಲರೂ ಮುಖ್ಯಸ್ಥರು, ಗಣಮಾನ್ಯರು, ಸಾರ್ವಜನಿಕರು, ತಾಯಿ ತಂದೆಗಳು, ಅಕ್ಕ ತಂಗಿಯರು, ಸಹೋದರಿ ಎಲ್ಲರ ಬದಿಗೂ ನಾನು ನನ್ನ ನಮಸ್ಕಾರಗಳು ತಿಳುತ್ತಾ ನಮಸ್ಕಾರಗಳನ್ನು ಒನ್ಸ್ ಅಗೇನ್ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಬಿ ಚಕ್ರಸಾಲಿ, ಧಾರವಾಡ. ಜೈ ಕುಂಬೇಶ್ವರ ಪ್ರಸನ್ನ. ಇಂದಿನ ದಿವಸ ಮಣ್ಣೆತ್ತನ ಅಮಾವಾಸ್ಯೆಯ ಪ್ರಯುಕ್ತ ದಿನಾಚರಣೆಗಳನ್ನು ನಾವೀಗ ಹಮ್ಮಿಕೊಂಡಿದ್ದೇವೆ. ಕುಂಬಾರ ಗುಂಡಯ್ಯನವರು ಮತ್ತು ಕೇತಲಶ್ರೀ ಇವರ ಒಂದು ಸ್ಮರಣೋತ್ಸವವನ್ನು ನಾವೀಗ ಆಚರಣೆ ಮಾಡಿದ್ದೇವೆ. ಈಗ ಹುಟ್ಟು ಸ್ವಾಭಾವಿಕ, ಸಾವು ಖಚಿತ. ಈ ಹುಟ್ಟು ಸಾವುಗಳ ಮಧ್ಯದ ಈ ಜೀವನದಲ್ಲಿ ನಮ್ಮ ಕುಂಬಾರ ಗುಂಡಯ್ಯನವರು, ಕೇತಲಶ್ರೀಯವರು ಅವರ ಒಂದು ಸ್ಮರಣೆಯನ್ನು ನಾವು ಇಲ್ಲಿ ಮಾಡ್ಕೋ, ಅವರ ಜೀವನ ಮತ್ತು ಸಾವಿನ ಮಧ್ಯಗಳ ಇರ್ತಕ್ಕಂಥ ಜೀವನದ ಮೌಲ್ಯಗಳನ್ನು, ಆದರ್ಶಗಳನ್ನು ಇವತ್ತು ನಾವೆಲ್ಲ ಕುಂಬಾರ ಜನಾಂಗದವರು ಇರ್ಬೋದು ಅಥವಾ ಶರಣ ಸಾಹಿತ್ಯದ ಎಲ್ಲ ಬಂಧುಗಳು ಕೂಡ ಆ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಲಿಕ್ಕೆ ಈ ಸ್ಮರಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕುಂಬಾರ ಸಮಾಜದಲ್ಲಿ ಸಾಕಷ್ಟು ಜನ ಈಗ ಶಾಲಿವಾಹನ ಶಕಪುರುಷ, ಸರ್ವಜ್ಞ, ಶಿವಶರಣ ಕುಂಬಾರ ಗುಂಡಯ್ಯ, ಪುಣ್ಯಸ್ತ್ರೀ ಕೇತಲದೇವಿ, ಶರಣು ಗುಂಡು ಬ್ರಹ್ಮಯ್ಯ, ಪಾಂಡುರಂಗನ ಪರಮಭಕ್ತ ಗೌರ ಕುಂಬಾರ, ತಿರುಪತಿ ತಿಮ್ಮಪ್ಪನ ಪರಮಭಕ್ತ ಭೀಮಾಶಂಕರ, ಭಕ್ತ ಕುಂಬಾರನ ಸಿನಿಮಾದಲ್ಲಿ ಜಾನಪದ ಹಾಡುಗಳನ್ನು ಹಾಡಿರ್ತಕ್ಕಂಥ ಈ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನ್ ಉಂಡಾನ ಹರ್ಯಾಡಿ ಮಣ್ಣ ತುಳಿದಾನ್ ಅಂತಕ್ಕಂಥ ಒಂದು ಈ ಹಾಡಿನೊಂದಿಗೆ ನಮ್ಮ ಒಂದು ಸ್ಮರಣೆಯನ್ನು, ಅವರ ಒಂದು ಜೀವನದ ಸ್ಮರಣೆಯನ್ನು ಇವತ್ತು ಅನೇಕ ಬಸವಾದಿ ಶರಣರು ಈಗ 770 ಗಣಗಳ ಒಂದು ಈ ಸ್ಮರಣೋತ್ಸವವನ್ನು ಬಸವ ಸಾಹಿತ್ಯ ಸಮ್ಮೇಳನದವರು ಮತ್ತು ಇನ್ನುಳಿದ ಅನೇಕ ಸಮಾಜದವರು ಕೂಡ ಮಾಡ್ತಾರೆ. ಇದು ಕುಂಬಾರ ಗುಂಡಯ್ಯ ಅಂತಂದ್ರೆ ಓನ್ಲಿ ಕುಂಬಾರಿಗಷ್ಟೇ ಸೀಮಿತ ಅಲ್ಲ, ಇದು ಎಲ್ಲ ಸರ್ವ ಜನಾಂಗಕ್ಕೂ ಕೂಡ ಒಂದು ಸಂಬಂಧಪಡ್ತಕ್ಕಂಥ ಒಂದು ಸ್ಮರಣೋತ್ಸವ ಅಂತ ಹೇಳ್ಬೋದು. ಈ ಸ್ಮರಣೋತ್ಸವದಲ್ಲಿ ನಮ್ಮ ಈ ಕುಂಬಾರ ಸಮಾಜ ಮತ್ತು ಉಳಿದ ಬೇರೆ ಬೇರೆ ಕಾಯಕ ಮಾಡ್ತಕ್ಕಂಥ ಸಮಾಜ, ಬಸವ ಕೇಂದ್ರದ ಸಹಯೋಗದೊಂದಿಗೆ ಇಲ್ಲಿ ಆನಂತರ ಮಡಿವಾಳ ಮಾಚಯ್ಯ, ಹಡಪದ ಅಪ್ಪಣ್ಣ, ಹರಳಯ್ಯ ಮುಂತಾದ ಈ ಒಂದು ಕಾಯಕ ಜೀವಿಗಳ ಒಂದು ಸ್ಮರಣೆಯನ್ನು ನಾವು ಮಾಡೋದರ ಜೊತೆಗೆ
ಇವತ್ತು ಮುಖ್ಯವಾಗಿ ನಾವು ಈ ಕುಂಬಾರ ಗುಂಡಯ್ಯನ ಸ್ಮರಣೋತ್ಸವ ಭಾಳ ಮುಖ್ಯವಾಗಿ ನಾವು ಕುಂಬಾರ ಜನಾಂಗದವರು ಇಲ್ಲಿ ಭಾಳಷ್ಟು ಪ್ರಮುಖರು ಎಲ್ಲ ಕೂಡಿದ್ದೇವೆ. ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕಿನಿಂದ ಬಂದಿದ್ದಾರೆ. ಇವು ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದು ಶರಣಾರ್ಥಿಯು. ನನ್ನ ಹೆಸರು ಮಲ್ಲಿಕಾರ್ಜುನ ಕುಂಬಾರ ಸಂಘದ ಕಾರ್ಯದರ್ಶಿ.